ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ಗಾದೆ ಮಾತಿದೆ, ಅದೇನಂದ್ರೆ ಈಸಬೇಕು ಇದ್ದು ಜಯಿಸಬೇಕು ಅಂತ. ಯಾಕಂದ್ರೆ ನಮ್ಮ ಮಹನೀಯರು ಸಂಸಾರವನ್ನ ಸಾಗರಕ್ಕೆ ಹೋಲಿಸಿದ್ದಾರೆ. ಈ ಒಂದು ಸಾಗರದಲ್ಲಿ ಈಜಿ ಯಾರು ದಡ ಸೇರ್ತಾನೋ ಅವನ ಜೀವನ ಸಾರ್ಥಕ ಹೊಂದದಂತೆ ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಯಾವ ವಿಶೇಷ ಮಾಹಿತಿ ಸಿದ್ಧಗಂಗಾ ಕ್ಷೇತ್ರದ ಕುರಿತು ಹಾಗೆ ಇನ್ನೆಲ್ಲ ಏನು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತಿನ ದಿವಸ ಆ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಮಂಗಳವಾರ ಬಂದಿದೆ. ಬಹಳ ವಿಶೇಷವಾಗಿರತಕ್ಕಂಥ ದಿನ. ಇನ್ನು ಮೇಲೆ ಸೂರ್ಯನ ಕಾಂತಿಗಳು ಹೆಚ್ಚಾಗುತ್ತೆ ಅಂತ ಮೊದಲಿಂದ ಜ್ಞಾಪಿಸಿದ್ದೀನಿ. ಆ ಸೂರ್ಯನ ತಾಪಮಾನದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಆಗ್ತಕ್ಕಂಥ ಆಗುಹೋಗುಗಳು ಸಾಕಷ್ಟು ಕಷ್ಟಗಳು. ಚರ್ಮ ವ್ಯಾಧಿ, ರೋಗಗಳು, ರುಜಿನಗಳು, ಜೀವನದಲ್ಲಿ ಕಣ್ಣುಗಳ ಕಾಂತಿಗಳು ಕಮ್ಮಿ ಆಗತಕ್ಕಂಥದ್ದು, ಉಷ್ಣಾಂಶದಿಂದ ಹಣ್ಣುಗಳು, ತರಕಾರಿ, ಬೇಳೆಗಳು, ದವಸ ಧಾನ್ಯಗಳು ಎಲ್ಲವೂ ಹಾಳು. ಇದೇ ರೀತಿಯಾಗಿ ಮಳೆ ಗಾಳಿಯಿಂದ ತಪಸ್ತಕ್ಕಂಥ ಪರಿವರ್ತನಾ ಸ್ವರೂಪಕ್ಕೆ ಜೀವನದ ಹಾದಿ ಬಹಳ ಕಷ್ಟವಾಗತ್ತೆ. ಕಲ್ಲು ಮುಳ್ಳು ಕಾಲಕ್ಕೆ ಮೆತ್ತೈ ಅಂತ ಹಾಗೆ ಶಬರಿಮಳೆಕ್ಕೆ ಭಗವಾನೇ ಅಂತ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಅವನ ಸ್ಮರಣೆ ಮಾಡ್ಕೊತಾ ಇದ್ರು. ಯಾಕೆಂದ್ರೆ ಕಷ್ಟದ ಜೀವನ ಹಾದಿ ಅಂತ. ಇವತ್ತು ಅದೇ ಕಷ್ಟದ ಹಾದಿ ಒಬ್ಬನಿಗಲ್ಲ, ಇಬ್ಬರಿಗಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಿ ಪ್ರಾಣಿಗಳಿಗೆ ಇಂಥ ಒಂದು ಕಷ್ಟ ಬರ್ತಾ ಇದೆ. ಇಂಥ ಒಂದು ಕಷ್ಟದಲ್ಲಿ ನಾವುಗಳು ದಾರಿಯನ್ನು ಹುಡುಕೋದು ಹೇಗೆ? ಇಂಥ ಒಂದು ಮಂಗಳವಾರದ ದಿವಸ ದಾರಿಯನ್ನು ಹುಡುಕೋದು ಗುರುಮುಖೇನ ದೇವದರ್ಶಯಾಮಿ. ಆ ಗುರುಗಳನ್ನು ಹುಡುಕೊಳ್ಳೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾನೇ ಹೋಗ್ತಾ ಇದ್ದೀವಿ ಅಂತ ನೀವು ಅನ್ಕೊತಾ ಇದ್ದೀರ. ನಾವೆಲ್ಲ ಬಹಳ ಜನ ಗುರುಗಳ ಹತ್ರನೇ ಇದ್ದೀವಿ, ಗುರುಗಳ ಆತ್ಮೀಯದಲ್ಲೇ ಇದ್ದೀವಿ. ಆತ್ಮಬಲ ದೈವಬಲ, ದೈವಬಲದಲ್ಲಿ ಗುರುಬಲ ಅಂತ. ಅಂದರೆ ದೇವರಿಗಿಂತ ದೊಡ್ಡವನು ಗುರು ಅಂತ ಹೇಳ್ತೀವಿ. ಅಂಥ ಒಂದು ಗುರುಬಲ ಜೊತೆಗಿದ್ದಾಗ ದೈವಬಲ ತನಗೆ ತಾನಾಗೇ ಬರುತ್ತೆ, ಆತ್ಮಬಲ ಹೆಚ್ಚಾಗತ್ತೆ. ಅದಕ್ಕೆ ನೀವುಗಳು ಇಂಥ ಒಂದು ಆತ್ಮಬಲ ಬೆಳೆಸ್ಕೊಳ್ಳೋಕ್ಕೆ ನಿಮಗೂ ಆ ಭಗವಂತನ ಕೃಪಾ ಕಟಾಕ್ಷ ಆಗಲಿ, ಗುರುಗಳ ಬಲ ಬರಲಿ ಅಂತ ಹೇಳ್ತಾ ಗುರುಗಳನ್ನ ಮೊದಲನಾಗಿ ಸ್ವಾಗತಿಸೋಣ ಬನ್ನಿ. ಮಂಗಳ ಮಂಗಳ ಮಂಗಳ. ಅಮಂಗಳವಾಗಿರ್ತಕ್ಕಂಥ ಜೀವನಗಳೆಲ್ಲ ಮಂಗಳವಾದರೆ ಎಷ್ಟು ಚೆನ್ನಾಗಿರುತ್ತೆ. ಇಂಥ ಒಂದು ಮಂಗಳ ಜೊತೆಗೆ ಮಂಗಳವಾರ ದಿವಸ ಮಂಗಳಾದೇವಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ಮಂಗಳಾದೇವಿಯ ಸ್ಮರಣೆ ಏನಕ್ಕೆ ಅಂದರೆ, ಜೀವನದಲ್ಲೇ ಮಾಂಗಲ್ಯವನ್ನು ಕಟ್ಟಬೇಕಾದ್ರೆ ಮಾಂಗಲ್ಯವಾಗಿ ಮಂಗಳವಾಗಿರಲಿ ಅಂತೀವಿ. ಸುಮಂಗಳಿ ಪ್ರಾರ್ಥನೆ ಅಂದರೆ ಗಂಡ ಹೆಂಡತಿಗೆ ತಾಳಿಯನ್ನು ಕಟ್ಟಿದ ಮೇಲೆ ಅವರು ಸುಮಂಗಲಿಯಾಗಿರಲಿ ಅಂತ. ಅಲ್ಲಿ ಮಂಗಳವಾಗಿರ್ತಕ್ಕಂಥ ಮಾಂಗಲ್ಯ ಭಾಗ್ಯ. ಜೀವನದಲ್ಲಿ ಮಂಗಳಕರವಾಗಿರಲಿ ಅಂದರೆ ಪ್ರತಿದಿನ ಹುಟ್ಟಬೇಕಾದ್ರೆ ಮಂಗಳಕರವಾಗಲಿ ದಿನ ಅಂತೀವಿ. ಪ್ರತಿದಿನ ಆ ಮಕ್ಕಳು ಬೆಳೆದು ನಿಂತಾಗ ಮಂಗಳವಾಗಲಿ ಅಂತೀವಿ. ಮಕ್ಕಳು ಜೀವನದಲ್ಲಿ ಬರಲೇಬೇಕು ಅಂದಾಗ ಹುಟ್ಟು ಸಾವಿನ ಮಧ್ಯದಲ್ಲಿ ಸೃಷ್ಟಿ ಮೂಲವೇ ಮಂಗಳಕರವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವರಾಶಿ ಇದ್ದ ಹಾಗೆ ಒಂದೊಂದೂ ಮಂಗಳನಿಂದ ಆಗ್ತಕ್ಕಂಥ ವಿಚಾರ. ಭೂಮಿ ಬೇಕಾ? ಮಂಗಳ ಗ್ರಹದಿಂದ ಆಗತ್ತೆ.
ನಮಗೆ ಸಂಸಾರ ನಡಿಬೇಕಾ ಮಂಗಳ ಗ್ರಹದಿಂದ ಆಗತ್ತೆ. ಜೀವನದ ಉಪಯೋಗಕ್ಕೆ ಏನಾದರೂ ಹೊತ್ತು ಊಟ ಬೇಕಾ ಅಂದರೆ ಮಂಗಳಕರವಾಗಿರ್ತಕ್ಕಂಥ ಕೆಲಸ ಆಗಬೇಕು. ಕೆಲಸ ಕಾರ್ಯ ಕೈಂಕರ್ಯ ಆಗಬೇಕು ಅಂದರೆ ಅದೇ ಮಂಗಳ ಗ್ರಹದಿಂದ ಆಗುತ್ತೆ. ಇಷ್ಟೆಲ್ಲ ಮಂಗಳಕರವಾಗಿರ್ತಕ್ಕಂಥ ದಿನ, ಮಂಗಳವಾಗಿರ್ತಕ್ಕಂಥ ಅನುಗ್ರಹ ಎಲ್ಲಿ ಅಂದರೆ ನಾವು ಉಜ್ಜಯಿನಿಯಲ್ಲಿ ಮಂಗಳ ನಿವಾಸ ಅಂತ ಕರಿತೀವಿ. ಅದಕ್ಕೆ ಮೂಲ ಮಂಗಳ ದೇವನ ಸ್ಮರಣೆ ಮಾಡಿಕೊಳ್ಳೋ ದಿನ ಇವತ್ತು ಮಂಗಳ ಗ್ರಹ ಬಹಳ ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ದಿನ. ಇದಕ್ಕೆ ಗುರುಮಂಗಳ ಯೋಗ ಅಂತ ಕರಿತೀವಿ. ಗುರು ಮತ್ತು ಮಂಗಳ ಗ್ರಹ ಇಬ್ಬರೂ ಒಟ್ಟಿಗೆ ಸೇರೋ ಸಮಯ ಬರುತ್ತೆ. ಯಾಕೆ ಹತ್ತಿರ ಬರ್ತಾ ಇದೆ ಅಂದರೆ ಮಂಗಳ ಗ್ರಹನ ಮನೆಯಲ್ಲೇ ಗುರು ಪ್ರವೇಶ ಮಾಡ್ತಾನೆ. ಗುರು ಮಂಗಳ ಪ್ರವೇಶ ಮಾಡೋ ಜೊತೆಗೆ ಮಂಗಳ ಗ್ರಹನೂ ಅಲ್ಲೇ ನಿವಾಸವಾಗ್ತಾನೆ ತನ್ನ ಮನೆಯಲ್ಲಿ. ಅದಕ್ಕೆ ಗುರುಮಂಗಳ ಯೋಗ. ಇಡೀ ಜಗತ್ತಿಗೆ ಗುರುಮಂಗಳ ಯೋಗ ಅಂದರೆ ಯಾರ್ಯಾರು ಕಷ್ಟಪಟ್ಟಿದ್ದೀರಾ ಆ ಕಷ್ಟಗಳಿಗೆಲ್ಲ ನಿವಾರಣೆ ಆಗ್ತಕ್ಕಂಥ ವಿಚಾರ ಅತಿ ಶೀಘ್ರದಲ್ಲಿ. ಅದೇ ರೀತಿಯಾಗಿ ಯಾರ್ಯಾರು ಸುಖವನ್ನು ನೋಡ್ತಾ ದುರಹಂಕಾರ ಪಟ್ಟಿದ್ದೀರಾ, ಯಾರ್ಯಾರು ಅಟ್ಟಾಸದಿಂದ ಮೆರೆದಿದ್ದೀರಾ ಅವರಿಗೆಲ್ಲ ಅಮಂಗಳವಾಗಿರ್ತಕ್ಕಂಥ ದಿನಗಳು. ಅದಕ್ಕೆ ಇವತ್ತು ಮಠಾಧೀಶ್ವರರು ಮಠದಲ್ಲಿ ಇರತಕ್ಕಂಥ ಘೋರ ಅನ್ಯಾಯಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಅದನ್ನೆಲ್ಲ ದೂರ ತಳ್ಳಿರ್ತಕ್ಕಂಥವರೇ ಶಿವ ಯೋಗಿಗಳಾಗಿರ್ತಕ್ಕಂಥ ಉದ್ಧಾನ ಶಿವನ ಸ್ವಾಮಿಗಳು. ಅದಕ್ಕೆ ಉದ್ವಾನ ಅನುಗ್ರಹ ಅಂದರೆ ಉದ್ಯಾನವನ ಹೇಗಿರುತ್ತೋ ಹಾಗೆ ಉದ್ಧಾನ ಸ್ವಾಮಿಗಳು ದೊಡ್ಡ ಜಗದ್ಗುರುಗಳು. ಅವರು ಏನು ಮಾಡಿದ್ರು ಅಂದರೆ ಎಲ್ಲ ಮಠಾಧೀಶ್ವರನ್ನು ಸೇರಿಸಿ ಒಂದು ವಿಶೇಷವಾದ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ನಮ್ಮ ಸಮೂಹ, ನಮ್ಮ ಜಾತಿಯ ಮತಗಳು, ನಮ್ಮಲ್ಲಿರ್ತಕ್ಕಂಥ ಅನುಗ್ರಹಗಳು, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಣ, ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆ, ನಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ನಮ್ಮಲ್ಲಿರ್ತಕ್ಕಂಥ ಸದ್ಭಾವನೆ, ಇದೆಲ್ಲ ನಾವು ಒಂದೊಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಬಹಳ ವರ್ಷಗಳಿಂದ ಹೇಳ್ಕೊಡ್ತಾ ಇದ್ದೀವಿ. ಆದರೆ ಇದನ್ನು ಆಚರಿಸೋದು ಹೇಗೆ? ಅದಕ್ಕೆ ಶಿವರಾತ್ರಿಯಲ್ಲಿ ಬಹಳ ಚೆನ್ನಾಗಿ ಆಚರಿಸ್ತಕ್ಕಂಥ ವಿಚಾರ. ಇಂಥ ಒಂದು ಶಿವರಾತ್ರಿಯಲ್ಲಿ ಪ್ರತಿ ವರ್ಷದಲ್ಲೂ ಆಚರಣೆ ಹೇಗೆ ಅಂದರೆ ರಥ, ತೇರು, ತೆಪ್ಪೋತ್ಸವ, ಅದರ ಜೊತೆಗೆ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವ ಅಂದರೆ ಹೂವಿನಲ್ಲೇ ಮಾಡಿರ್ತಕ್ಕಂಥ ಅಡ್ಡಪಲ್ಲಕ್ಕಿ. ಈ ಅಡ್ಡಪಲ್ಲಕ್ಕಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಿಂದೆ ಮುಂದೆ ಎರಡೂ ಕಡೆ ದೇವತಾ ಅನುಗ್ರಹವನ್ನು ನೋಡಬಹುದು. ಮುಂದೆ ಹೋಗ್ತಾ ಇರತಕ್ಕಂಥವ್ರು ಎಳಿತಾ ಇರ್ತಾರೆ ರಥವನ್ನು, ಆ ಕಡೆನೂ ನೋಡಬಹುದು ಆ ದೇವರನ್ನ. ಹಿಂಬದಿಯಲ್ಲಿ ಹೋದಾಗ ಅದು ಹಾಗೇ ತಿರುಗಿಸಿದಾಗ ಹಿಂಬದಿಯಲ್ಲಿ ನೋಡ್ಬೋದು. ಈ ಅಡ್ಡಪಲ್ಲಕ್ಕಿ, ಅದರಲ್ಲೂ ಹೂ ಪಲ್ಲಕ್ಕಿ. ಹೂವಿನ ರಾಶಿ ಎಲ್ಲ ಭಗವಂತನ ಕೃಪಾ ಕಟಾಕ್ಷ. ಎಷ್ಟು ಹೂವನ್ನು ಚೆಲ್ಲಿದ್ರೂ ಸಾಲದು ಅಲಂಕಾರ ಪ್ರಿಯ ವಿಷ್ಣುವಿಗೆ. ಅದಕ್ಕೆ ಮಾಯಾಲೋಕದಲ್ಲಿರ್ತಕ್ಕಂಥ ಮಹಾವಿಷ್ಣು ಶಿವನಿಗೆ ಪ್ರಿಯ ಅಂತ. ಅದಕ್ಕೆ ಶಿವನಿಗೆ ಯಾವತ್ತೂ ವಿಷ್ಣುನ ಪೂಜೆ ಮಾಡ್ತಾ ಇದ್ದರೆ ಶಿವನಿಗೆ ಇಷ್ಟವಂತೆ, ಶಿವನ ಪೂಜೆ ಮಾಡ್ತಾ ಇದ್ದರೆ ವಿಷ್ಣುವಿಗೆ ಇಷ್ಟವಂತೆ. ಅದಕ್ಕೆ ಮಹಾವಿಷ್ಣು ಶಿವನು ಇಬ್ಬರೂ ಬೇರೆ ಅಲ್ಲ, ಸಾಕ್ಷಾತ್ ಜಗನ್ಮಾತೆ ಕೃಪಾ ಕಟಾಕ್ಷ ಅಂತೀವಿ. ಇದಕ್ಕೆ ಇಂಥ ಒಂದು ಸದ್ಗುರು ಮಾರ್ಗದಲ್ಲಿ ಸಿದ್ಧಗಂಗೆಯಲ್ಲಿ ಗಂಗೆ ಮಧ್ಯದಲ್ಲಿದ್ದಾಳೆ. ಹಂದಿಯ ಸ್ವರೂಪದಲ್ಲಿ ಬಂದಿರತಕ್ಕಂಥ ಸಾಕ್ಷಾತ್ ಮಹಾವಿಷ್ಣು ಆ ಮೂಲತಃ ದೇಹ ಸ್ವರೂಪದಲ್ಲಿ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಇಲ್ಲಿ ಗಂಗಾ ಶುದ್ಧಿಯಾಗಿರ್ತಕ್ಕಂಥ ಅವಕಾಶವನ್ನು ನಾವೇನು ಮಾಡ್ತೀವಿ, ಪರೋಕ್ಷವಾಗಿ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಇದಂ ಶರೀರಂ, ಈ ಶರೀರವನ್ನು ಯಾವತ್ತೂ ಶುಚಿರ್ಭೂತ ಹೇಗೆ ಮಾಡ್ಕೋಬೇಕು? ನವರಂಧ್ರಗಳನ್ನು ನವರುಖ ಮುಖಾಂತರವಾಗಿ ಪರಿವರ್ತನೆ ಮಾಡ್ಕೊತಾ ಹೋಗಬೇಕು. ಈ ನವರಂಧ್ರಗಳನ್ನು ಶುಚಿರ್ಭೂತ ಮಾಡ್ಕೊಳ್ಳೋದ್ರಿಂದ ಹೇಗೆ? ಪ್ರತಿಯೊಬ್ಬರೂ ಎಲ್ಲರೂ ಸ್ನಾನ, ಪೂಜೆ, ಪುನಸ್ಕಾರ, ಕೈಂಕರ್ಯ ಪ್ರತಿನಿತ್ಯ ಇರಬೇಕು. ಕೆಲವರೆಲ್ಲ ಸ್ನಾನವೇ ಮಾಡಲ್ಲ, ಅದೇನೋ ಗೊತ್ತಿಲ್ಲ. ಸ್ನಾನ ಮಾಡಿದ್ರೇ ಏನೋ ಅವ್ರಿಗೆ ಒಂಥರ ಅಯ್ಯೋ ತಲೆ ಮೇಲೆ ಬಾರಣ ಅನ್ನೋ ಥರ. ನಮಗೆಲ್ಲ ಸ್ನಾನ ಮಾಡದೇ ಇದ್ರೇ ಅಯ್ಯೋ ಏನೋ ಕಳ್ಕೊಂಬಿಟ್ಟಿದ್ದೀವಲ್ಲ ಅನ್ಸುತ್ತೆ ಒಂದೊಂದ್ಸಲಿ. ಅದಕ್ಕೆ ಪ್ರತಿದಿನ ಸ್ನಾನ ಮಾಡಬೇಕು. ಅದರಲ್ಲೂ 3 ಸ್ನಾನ ಪರಮೇಶ್ವರ ಹೇಳ್ತಾನೆ. 3 ಸ್ನಾನ, ವಿಶೇಷವಾಗಿ 1 ಊಟ ಅಂತ ಹೇಳಿ ನಂದೀಶ್ವರನ ಹೇಳಿ ಕಳಿಸ್ತಾನೆ. ಆದರೆ ಆ ನಂದೀಶ್ವರನು ಏನು ಮಾಡ್ದ, ಭೂಮಿಗೆ ಇಳಿತಾ ಬಂದ ಸಮಯದಲ್ಲಿ ಆಗ ಮಧ್ಯದಲ್ಲಿ ನಾರದ ಸಿಕ್ಬಿಟ್ಟು ಅವನಿಗೆ ತಲೆ ಕೆಡಿಸ್ಬಿಡ್ತಾನೆ. ಏನಪ್ಪ ಹೇಗಿದೆಯಾ, ಕೈಲಾಸ ಚೆನ್ನಾಗಿದ್ದೀರಾ, ಎಲ್ಲ ಭಾಳ ಸಂತೋಷವ, ಕುಶಲಮಂಗಳವಾಗಿದೆಯಾ, ಭೂಮಿಯಲ್ಲಿ ಈ ಥರ ಇದೆ. ಸರಿ ಆಯಿತು, ಮರ್ತೋದ ನಂದಿ ಏನು ಹೇಳ್ಕೊಳ್ಸಿದ್ರು ಪರಮೇಶ್ವರ. ಸರಿ ಆವಾಗ ಏನು ಮಾಡ್ದ, 3 ಊಟ 1 ಸ್ನಾನ, 3 ಊಟ 1 ಸ್ನಾನ, 3 ಊಟ 1 ಸ್ನಾನ ಅಂತ ಭೂಮಿಗೆ ಬಂದ್ಬಿಟ್ಟ. ಯಾವಾಗ ಪರಮೇಶ್ವರನ ವಾಕ್ಯ ಪರಿಪಾಲನೆ ಮಾಡಿಲ್ಲ ಆವತ್ತಿನಿಂದ ಅವನೇನು ಮಾಡ್ದ, ಪರಮೇಶ್ವರ ಇಂಥ ಒಂದು ವಾಕ್ಯನ ನಾನು ಹೇಳಿ ಕಳಿಸಿದ್ದನ್ನ ನೀನು ಸರಿಯಾಗಿ ಭೂಮಿಗೆ ಕಳಿಸಿಲ್ಲ. 3 ಸ್ನಾನ 1 ಊಟನ ನೀನೇನು ಮಾಡಿದೆ, 3 ಊಟ 1 ಸ್ನಾನ ಮಾಡಿಬಿಟ್ಟೆ. ಅದರಿಂದ ನೀನು ಇನ್ಮೇಲೆ ಯಾವ ಕಾಲಕ್ಕೂ ಭೂಮಿಯಲ್ಲಿ ದುಡಿತಾ ಇದ್ದುಬಿಡು, ಭೂಲೋಕದಿಂದ ಕೈಲಾಸಕ್ಕೆ ಬರಬೇಡ ಅಂಥೇಳಿ ಆವತ್ತು ಹಾಕಿದ ಶಾಪ. ಇವತ್ತವರೆಗೂ ಎಲ್ಲ ಎತ್ತುಗಳು, ಎಲ್ಲ ನಂದಿಗಳು ಇವತ್ತಿನವರೆಗೂ ಭೂಮಿಯಲ್ಲಿ ಕಷ್ಟಪಡ್ತಾನೇ ಇದೆ. ಆ ಶ್ರಮಜೀವಿಯಾಗಿರ್ತಕ್ಕಂಥ ಈ ನಂದೀಶ್ವರನಿಗೆ ಪರಮೇಶ್ವರನಲ್ಲಿ ಯಾಚನೆಗೋಸ್ಕರ ಎಲ್ಲ ಶಿವಯ ಮಂದಿರಗಳಲ್ಲಿ ಅವನ ಮುಂದೆನೇ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಈ ಕರಿತನ ಪರಮೇಶ್ವರ, ಈ ಕರಿತನ ಅಂತ. ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲ ದೊಡ್ಡ ನಂದಿಯಿಂದ ಚಿಕ್ಕ ನಂದಿಯವರೆಗೂ ಎಲ್ಲ ನಂದೀಶ್ವರನ ದರ್ಶನಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಬಹಳ ವಿಶೇಷವಾಗಿ ಸಿದ್ಧಗಂಗೆಯಲ್ಲಿ ಒಂದು ದೊಡ್ಡ ನಂದೀಶ್ವರನ ತಯಾರಿ ಮಾಡ್ತಾ ಇದ್ದಾರೆ. ಆ ದೊಡ್ಡ ನಂದೀಶ್ವರನು ಯಡಿಯೂರು ಸಿದ್ಧಲಿಂಗೇಶ್ವರ ಮುಂಬಾದಿಯಲ್ಲೇ ದೊಡ್ಡ ಬಂಡೆ ಇತ್ತು. ಆ ಬಂಡೆಯ ಭಾಗ ಅದನ್ನೇ ಕ್ಲೀನಾಗಿ
ಮುರಿದು ಕೆತ್ತಿ ಬಹಳ ಚೆನ್ನಾಗಿ ತಮಿಳುನಾಡಿಂದ ಬಂದಿರತಕ್ಕಂಥ ಶಿಲ್ಪಿಗಳು ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥ ವಿಚಾರ. ಇವತ್ತು ಅದು ನಡೀತಾ ಇದೆ, ಉದ್ಘಾಟನೆ ಆಗೋ ಸಮಯ. ಆ ಭಾಗದಲ್ಲಿ ಶಿವಲಿಂಗ, ಒಂದು ದೊಡ್ಡ ಶಿವಲಿಂಗವನ್ನು ಒಂದು ಬಂಡೆ ಹಾಗೆ ನಿಂತಿರೋದನ್ನ ಅದನ್ನು ನಾಗಾಭರಣ ಸಮೇತವಾಗಿ, ಅದಕ್ಕೆ ಪಂಚಗಂಗಾ ಸ್ವರೂಪ ಅಂತ. ಅದಕ್ಕೆ ಪಂಚಗಂಗಾದಲ್ಲಿ ನಾಗಗಳು 7 ಹೆಡೆಗಳಾಗಿರುತ್ತೆ. ಪಂಚಗಂಗಾ ಸ್ವರೂಪದಲ್ಲಿ ನಾಗರಾಜನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಇದನ್ನು. ಅದಕ್ಕೆ ಆ ನಾಗರಾಜ ಸಮೇತವಾಗಿ ಅರಳಿರ್ತಕ್ಕಂಥ ಹೂವಿನ ಮಧ್ಯದಲ್ಲಿ ಆ ಲಿಂಗವು ಬಂದ ಹಾಗೆ ಅಲ್ಲಿ ಕೆತ್ತನೆ ನಡೀತಾ ಇದೆ. ಇನ್ನೊಂದು ಬಂಡೆ ಇತ್ತು, ಏನು ಮಾಡೋದು ಅಂದಾಗ ಎಲ್ಲ ಶಿಷ್ಯ ಸಮೂಹ, ಎಲ್ಲ ಭಕ್ತ ಮಂಡಳಿಗಳು, ಅಲ್ಲಿರ್ತಕ್ಕಂಥ ಎಲ್ಲರೂ ಏನಂತ ಹೇಳಿದ್ರು, ಗುರುಗಳೇ ಇದ್ದಾಗ ಅವರಿಗಿಂತ ಇನ್ನೊಂದು ದೇವರು ಬೇಕೆ, ಅದಕ್ಕೆ ಗುರುಗಳನ್ನೇ ಕೆತ್ತಬಿಡಿ ಅಂದರು. ಇವತ್ತು ಅಂಥ ಒಂದು ಬೃಹಾಕಾರದ ಬಂಡೆ, ಒಂದು 30 ಅಡಿ ವಿಗ್ರಹ, ಅದನ್ನು ದೊಡ್ಡದಾಗಿ ಶಿವಕುಮಾರ ಸ್ವಾಮಿಗಳು ಕೂತ ಹಾಗೆ ಅವರ ಮುಖಭಾವನೆ ಸಮೇತವಾಗಿ ಅದನ್ನು ಕೆತ್ತಲ್ತಾ ಇದ್ದಾರೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಿದ್ಧಗಂಗೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಆದರೆ ಮಕ್ಕಳು ಕೂಡ ಒಂದು ಅಪೇಕ್ಷೆ ಅಂತಿರುತ್ತೆ. ಇಂಥ ಒಂದು ಮಕ್ಕಳಿನಲ್ಲಿ ನಾವು ಏನೇನು ಮಾತಾಡಿದ್ದೀವಿ, ಅವ್ರಿಗೆ ಪಾಪ ಪರೀಕ್ಷೆ ಸಮಯ, ಅಂಥ ಒಂದು ಪರೀಕ್ಷೆ ಸಮಯದಲ್ಲಿ ಎಲ್ರಿಗೂ ಯಶಸ್ಸು, ಕೀರ್ತಿ, ಹಾದಿ, ಪ್ರತಿಯೊಬ್ಬರಿಗೂ ಯಾರಾದರೂ ದಾರಿ ದೀಪವನ್ನು ತೋರಿಸ್ಬೇಕು. ಈ ದಾರಿಯನ್ನು ತೋರಿಸ್ತಕ್ಕಂಥವನು ಭಗವಂತ ಒಬ್ಬನೇ. ಆ ಭಗವಂತನ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಆದರೆ ನಾವು ನಡ್ಕೊಂಡು ಹೋಗಿ ನಮ್ಮ ಮಟ್ಟಕ್ಕೆ ಮಾತ್ರ ಇಟ್ಕೋಬಾರ್ದು, ಅದನ್ನು ಮತ್ತಷ್ಟು ಹಂಚಬೇಕು. ಅದಕ್ಕೆ ಹಂಚಿ ತಿನ್ನಿ ಅಂತ ಹೇಳ್ತಾರೆ, ಅದಕ್ಕಿಂತ ಸಿಹಿ ಇಲ್ಲ. ಇವತ್ತರೆಗೂ ವಿದ್ಯಾದಾನ, ಆಶ್ರಯದಾನ, ದಾಸೋಹ ಆಗಿರ್ತಕ್ಕಂಥದ್ದಲ್ಲದೆ ಜ್ಞಾನದಾನ. ಅದಕ್ಕೆ ವಿದ್ಯೆಯ ಜೊತೆಗೆ ಆಶ್ರಯನೂ ಕೊಟ್ಟು ಊಟವನ್ನು ಹಾಕಿರ್ತಕ್ಕಂಥ ಏಕೈಕ ಸದ್ಗುರು ಸಾಕ್ಷಾತ್ ಶಿವಕುಮಾರ ಸ್ವಾಮಿಗಳು. ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲ ಅಂಥ ಒಂದು ಅನ್ನದಾನ ದಾಸೋಹಕ್ಕೆ ಮಂಗಳವಾರದ ದಿವಸ ಇವತ್ತು ನಾವು ಸ್ಮರಣೆ ಮಾಡ್ತಕ್ಕಂಥ ಮಂಗಳಗ್ರಹ. ಅದಕ್ಕೆ ಎಲ್ಲರೂ ಎಲ್ಲರ ಮನೆಯಲ್ಲೂ ಇವತ್ತು ನೀವೆಲ್ಲ ಏನು ಮಾಡಬೇಕು ಅಂದರೆ, 1 ಹೊತ್ತು ಅನ್ನವನ್ನು ಮಾಡ್ಕೊಳ್ಳಿ. ಒಂದು ಅನ್ನಕ್ಕೆ ನೀವು 1 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಸಕ್ಕರೆಗೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ. ಇದನ್ನು ಪರಮಾನ್ನ ನೈವೇದ್ಯ ಅಂತೀವಿ. ಈ ರೀತಿಯಾಗಿ 2 ಪಾತ್ರೆಯಲ್ಲಿ 2 ಅನ್ನಗಳನ್ನು ನೈವೇದ್ಯ ಮಾಡ್ಕೋಬೇಕು. ಒಂದು ನಿಮ್ಮನೆ ಪ್ರಸಾದಕ್ಕೆ ಮಾತ್ರ, ಅಂದರೆ ಇವತ್ತಿನಿಂದ ಪ್ರತಿದಿನ ದೇವರಿಗೆ ನೈವೇದ್ಯ ಮಾಡಬೇಕಾದ್ದು ಏನು ಹಣ್ಣು ಹಂಪಲ ಏನೂ ಮಾಡಬೇಕಾಗಿಲ್ಲ. ನೀವು ಅನ್ನ ಪ್ರತಿದಿನ ಊಟ ಮಾಡ್ತೀರ. ಆ ಅನ್ನ ಪ್ರತಿದಿನ ಊಟ ಮಾಡೋದು ಒಂದು ಪಾತ್ರೆಯಲ್ಲಿ. ಆ ಅನ್ನವನ್ನೇ ಮಾಡಿಟ್ಬಿಟ್ಟು ಆ ಪಾತ್ರೆ ಸಮೇತ ತಂದು ದೇವರ ಮೇಲೆ ಇಳಿಸ್ಬಿಡೋದು. ನೀವು ಸ್ನಾನ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ರೆಡಿಯಾಗಿ ತಂದಿಟ್ಬಿಡೋದು. ಅದರಲ್ಲಿ 1 ಸ್ಪೂನ್ ತುಪ್ಪ ಹಾಕಿ, ಒಂದೇ ಒಂದು ಚಿಟಿಕೆ ಸಕ್ಕರೆ ಅಷ್ಟು ಹಾಕ್ಬಿಟ್ರೆ ಅದೇ ಪರಮಾನ್ನ ನೈವೇದ್ಯ. ದೇವರಿಗೆ ತುಂಬ ಪ್ರೀತಿ. ಯಾಕೆಂದರೆ ಶುಚಿರ್ಭೂತವಾಗಿರ್ತಕ್ಕಂಥದ್ದು. ಪ್ರತಿದಿನ ಅದು ನೈವೇದ್ಯ ಮಾಡಿದಂಗೆ ಆಯಿತು, ಪ್ರತಿದಿನ ಊಟ ಮಾಡಿದಂಗೆ ಆಯಿತು. ಆ ಪ್ರಸಾದ ಪ್ರತಿನಿತ್ಯ ಒಳಗಿರ್ತಕ್ಕಂಥ ಪರಮಾತ್ಮನ ಪಾದಕ್ಕೆ ಸೇರಿರ್ತಕ್ಕಂಥಾಯಿತು. ಅದಕ್ಕೆ ನೀವೇನು ಮಾಡಬೇಕು, ಇವತ್ತಿನ ದಿವಸ 2 ಪಾತ್ರ ಅನ್ನ ಮಾಡಬೇಕು. 1 ಪಾತ್ರ ಅನ್ನ ನಿಮ್ಮ ಮನೆಗೆ, ಇನ್ನೊಂದು ಪಾತ್ರ ಅನ್ನ ನಾವು ಏನು ಮಾಡಬೇಕು ಎತ್ತ ಅನ್ನೋದು ನೀವು ಕಾಯ್ತಾ ಇರಬೇಕು. ಇವತ್ತಿನ ದಿವಸ ಆ ಅನುಗ್ರಹ ನಿಮಗೆ ತಿಳಿಸ್ಕೊಡ್ತೀನಿ.